ವಿಶ್ವವಿಖ್ಯಾತ ನಾಡಹಬ್ಬ ದಸರೆಯ ಕಲರವ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆರಂಭವಾಗಿದೆ. ಮೈಸೂರಿನ ರಾಜಬೀದಿಗಳಲ್ಲಿ ಗಜಪಡೆಯ ಗಜಗಾಂಭೀರ್ಯ ನಡಿಗೆ ಆರಂಭವಾಗಿದೆ. ಇಂದಿನಿಂದ ಅಧಿಕೃತವಾಗಿ ಗಜಪಡೆಗೆ ತಾಲೀಮು ಆರಂಭಿಸಲಾಗಿದೆ. ನೀವು ನೋಡ್ತಾ ಇರಬಹುದು, ಅಭಿಮನ್ಯು ನೇತೃತ್ವದ ಒಟ್ಟು 8 ಆನೆಗಳು ಇವತ್ತು ತಾಲೀಮಿನಲ್ಲಿ ಭಾಗಿಯಾಗಿವೆ. ಮೈಸೂರಿನಲ್ಲಿ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆ ಸಾಗುವಂತ ಸಯಾಜಿರಾವ್ ರಸ್ತೆಯಲ್ಲಿ ಈ ಒಂದು ಗಜಪಡೆಗೆ ತಾಲೀಮನ್ನ ನಡೆಸಲಾಗ್ತಾ ಇದೆ. ಅರಮನೆಯ ಅಂಗಳದಿಂದ ಆರಂಭವಾದಂತಹ ಈ ಒಂದು ಗಜಪಡೆಯ ತಾಲೀಮು ಅಭಿಮನ್ಯು ನೇತೃತ್ವದಲ್ಲಿ ಒಟ್ಟು 8 ಆನೆಗಳು ಈ ತಾಲೀಮಿನಲ್ಲಿ ಭಾಗಿಯಾಗಿದ್ದಾವೆ. ಕಂಜನ್ ಆನೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇವತ್ತು ಭಾಗಿಯಾಗಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಅಭಿಮನ್ಯು ನೇತೃತ್ವವನ್ನ ವಹಿಸಿದ್ದಾನೆ. ಆತನ ಜೊತೆಗೆ ಭೀಮಾ, ಲಕ್ಷ್ಮಿ, ವರಲಕ್ಷ್ಮಿ, ಧನಂಜಯ, ರೋಹಿತ್, ಏಕಲವ್ಯ, ಗೋಪಿ ಆನೆಗಳು ಸರತಿ ಸಾಲಿನಲ್ಲಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾವೆ. ಅರಮನೆಯಿಂದ ಆರಂಭವಾದಂತಹ ಈ ಗಜಪಡೆಯ ತಾಲೀಮು ಅರಮನೆ ವೃತ್ತ, ಅದಾದ ನಂತರ KR ವೃತ್ತ, ಅಲ್ಲಿಂದ ಆಯುರ್ವೇದ ವೃತ್ತ, ಅಲ್ಲಿಂದ RMC ತಿಲಕ್ ನಗರ, ಬಂಬೂ ಬಜಾರ್ ಮತ್ತೆ ಹೈವೇ ವೃತ್ತದ ಮಾರ್ಗವಾಗಿ ಬನ್ನಿ ಮಂಟಪಕ್ಕೆ ಸಾಗಿ ಅಲ್ಲಿನ ಪಂಜಿನ ಕವಾಯತು ಮೈದಾನದವರೆಗೂ ತಾಲೀಮನ್ನ ನಡೆಸಲಾಗ್ತದೆ. ಈ ಒಂದು ತಾಲೀಮನ್ನ ಪ್ರಮುಖವಾಗಿ ಏನು ವಿಶ್ವವಿಖ್ಯಾತ ಮೈಸೂರು ದಸರೆಯ ಜಂಬೂ ಸವಾರಿಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅವಘಡಗಳು ಆಗಬಾರ್ದು, ಇಲ್ಲಿನ ವಾತಾವರಣಕ್ಕೆ ಆನೆಗಳು ಹೊಂದಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ತಾಲೀಮನ್ನ ನಡೆಸಲಾಗ್ತದೆ. ಇವತ್ತು ಮೊದಲ ಹಂತದ ತಾಲೀಮನ್ನ ಆರಂಭಿಸಲಾಗಿದೆ. ಹಂತ ಹಂತವಾಗಿ ಆ ತಾಲೀಮನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಮರಳು ಮೂಟೆಯನ್ನ ಇಟ್ಟು ತೂಕದ ಒಂದು ತಾಲೀಮನ್ನ ನಡೆಸುವಂಥದ್ದು, ಅದಾದ ನಂತರ ಮರದ ಅಂಬಾರಿಯನ್ನ ಕಟ್ಟಿ ತಾಲೀಮು ನಡೆಸುವಂಥದ್ದು, ಹೀಗೆ ಒಂದೊಂದು ಹಂತದಲ್ಲಿ ತಾಲೀಮನ್ನ ನೀಡಿ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರೆಗೆ ಗಜಪಡೆಗಳನ್ನ ಸಜ್ಜು ಮಾಡಲಾಗ್ತದೆ. ಇವತ್ತು ಮೊದಲ ಹಂತದ ತಾಲೀಮಿನಲ್ಲಿ ಎಲ್ಲ ಆನೆಗಳು ಸಹ ಅತ್ಯಂತ ಉತ್ಸಾಹದಿಂದ ಭಾಗಿಯಾಗಿದ್ದಾವೆ. ಮೈಸೂರು ಅರಮನೆಯಿಂದ ಆರಂಭವಾಗಿ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದವರೆಗೂ ಸುಮಾರು 5 ಕಿಲೋಮೀಟರ್ ವರೆಗೂ ಸಾಗುವಂತ ಈ ಒಂದು ದಾರಿ ಏನಿದೆ, ಇವತ್ತಿನ ಒಂದು ತಾಲೀಮು ಯಶಸ್ವಿಯಾಗಿದೆ. ಇದೇ ರೀತಿಯಾಗಿ ಹಂತ ಹಂತವಾಗಿ ಜಂಬೂ ಸವಾರಿಗೆ ಗಜಪಡೆಗಳು ಸಿದ್ಧವಾಗ್ತಾ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.